ಬಿಜೆಪಿಯ ಭಿನ್ನಮತದ ಬೆನ್ನಲ್ಲೇ ಈಗ ಮ್ಯಾರಥಾನ್ ಮೀಟಿಂಗ್ಗಳು ನಡೀತಾ ಇದೆ. ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಭೆಗಳನ್ನ ಮಾಡಲಾಗ್ತಾ ಇದೆ, ಚರ್ಚೆಗಳನ್ನ ಮಾಡಲಾಗ್ತಾ ಇದೆ. ಸಂಘಟನೆ ಸದಸ್ಯತ್ವ ಅಭಿಯಾನ ಸಂಬಂಧ ಸಭೆಯನ್ನ ನಡೆಸಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಬಿಜೆಪಿ ಕೋರ್ ಕಮಿಟಿ ಸಭೆ ಇದೆ. ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ನೇತೃತ್ವದಲ್ಲಿ ಸಭೆ ಇದೆ. ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಲಾಗ್ತಾ ಇದೆ. ಬೆಳಗಾವಿ ಸದನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಯಾವೆಲ್ಲ ರಣತಂತ್ರಗಳನ್ನ ರೂಪಿಸಬೇಕು, ಯಾವೆಲ್ಲ ವಿಚಾರಗಳನ್ನ ಎತ್ತಬೇಕು, ಯಾವುದರ ಬಗ್ಗೆ ಚರ್ಚೆ ಆಗಬೇಕು ಅನ್ನುವಂತ ವಿಚಾರ ಒಂದಾದ್ರೆ, ಮತ್ತೊಂದು ಕಡೆಯಲ್ಲಿ ಸದಸ್ಯತ್ವ ಅಭಿಯಾನ, ಅದರ ಜೊತೆಯಲ್ಲಿ ಈಗಾಗಲೇ ಯತ್ನಾಳ್ ನೀಡಿರುವಂತಹ ಹೇಳಿಕೆಗಳೇನಿದೆ ಅದರ ವಿಚಾರವಾಗಿಯೂ ಕೂಡ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಗಮನಿಸ್ತಾ ಇದೆ ಇವತ್ತಿನ ಕೋರ್ ಕಮಿಟಿ ಮೀಟಿಂಗ್ ಬಹಳ ಮುಖ್ಯವಾಗಿ ಕಂಡು ಬರ್ತಾ ಇದೆ. ಇದರಿಂದ ಬಿಜೆಪಿಯಲ್ಲಿರುವಂತಹ ಈ ಆಂತರಿಕ ಬೇಗುದಿ ಏನಿದೆ ಇದು ಶಮನ ಆಗತ್ತಾ ಅಥವಾ ಉಲ್ಬಣ ಆಗತ್ತಾ? ಯಾವ ರೀತಿಯ ಡೈರೆಕ್ಷನ್ಸ್ ಅನ್ನ ತೋರಿಸ್ತಾ ಇದೆ? ಏನೇನು ಡೀಟೇಲ್ಸ್ ಇದೆ ಅದ್ರ ಬಗ್ಗೆ ರಾಘವೇಂದ್ರ? ಅಶ್ವಿನಿ, ಸದ್ಯಕ್ಕೆ ಬಿಜೆಪಿಯಲ್ಲಿ ಬೂದಿ ಮುತ್ತಿದ ಕೆಂಡದಂತಿರ್ತಕ್ಕಂತಹ ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದೆಹಲಿಗೆ ಹೋಗಿ ಎಷ್ಟೇ ಸರ್ಕಸ್ ಮಾಡಿದ್ರು ಸಹ ಬಿಜೆಪಿಯಲ್ಲಿ ಇರ್ತಕ್ಕಂತಹ ಆಂತರಿಕ ಕಲಹ ಇನ್ನೂ ಸಹ ಹೋಗಿಲ್ಲ. ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸಭೆಗಳು ಸಹ ಬಿಜೆಪಿ ಕಚೇರಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕೋರ್ ಕಮಿಟಿ ಸಭೆ ಇದೆ. ಆ ಕೋರ್ ಕಮಿಟಿ ಸಭೆಯಲ್ಲಿ ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ಸಂದೇಶ ರಾಜ್ಯ ನಾಯಕರಿಗೆ ರಾಧಾ ಮೋಹನ್ ದಾಸ್ ಅಂದ್ರೆ ರಾಜ್ಯ ಬಿಜೆಪಿಯ ಉಸ್ತುವಾರಿ ಅವರು ಕೊಡ್ತಾರೆ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ರಾಧಾ ಮೋಹನ್ ದಾಸ್ ಅವರ ಸಮ್ಮುಖದಲ್ಲಿ ಈ ಒಂದು ಕೋರ್ ಕಮಿಟಿ ಸಭೆ ನಡೆದಿದೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ರಾಜ್ಯ ರಾಜಕೀಯದಲ್ಲಿ ಬಿಜೆಪಿಯಲ್ಲಿ ಆಗ್ತಾ ಇರ್ತಕ್ಕಂತಹ ಕೆಲವೊಂದಿಷ್ಟು ಡೆವಲಪ್ಮೆಂಟ್ಗಳ ಬಗ್ಗೆಯೂ ಸಹ ಚರ್ಚೆ ಆಗುತ್ತೆ. ಅದನ್ನು ಹೊರತುಪಡಿಸಿದೆ ಬೆಳಗಾವಿಯಲ್ಲಿ ನಡೀತಾ ಇರ್ತಕ್ಕಂತಹ ಅಧಿವೇಶನ ಏನಿದೆ ಆ ಅಧಿವೇಶನಕ್ಕೆ ಯಾವ ರೀತಿ ತಯಾರಿಯನ್ನು ಮಾಡಬೇಕು, ಸರ್ಕಾರವನ್ನು ಯಾವ ರೀತಿ ಅಧಿವೇಶನದಲ್ಲಿ ಇಕ್ಕಟ್ಟಿಗೆ ಸಿಲಿಸಬೇಕು, ಮತ್ತೆ ಯಾವ ರೀತಿ ಒಗ್ಗಟ್ಟನ್ನು ನೀವು ಪ್ರದರ್ಶನ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ಆ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಆದರೆ ಪ್ರಮುಖವಾಗಿರ್ತಕ್ಕಂಥ ಅಜೆಂಡಾ ಇಷ್ಟೇ. ಒಂದು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಈಗಾಗಲೇ ಯಡಿಯೂರಪ್ಪನವರ ಒಂದು ಆಪ್ತ ಬಣ ಅಂತ ಏನು ಗುರುತಿಸಿಕೊಂಡಿದ್ದಾರೆ ರೇಣುಕಾಚಾರ್ಯ ಅವರ ನೇತೃತ್ವದ ಟೀಮು. ಈಗಾಗಲೇ ರಾಧಾ ಮೋಹನ್ ದಾಸ್ ಅವರನ್ನ ಭೇಟಿ ಮಾಡಿ ಕೆಲವೊಂದಿಷ್ಟು ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಪಕ್ಷದ ಸಂಘಟನೆ ಅತಿ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ನೀವು ಎಲ್ಲದಕ್ಕೂ ಸಹ ಬ್ರೇಕ್ ಹಾಕಬೇಕಾಗಿದೆ. ಯತ್ನಾಳ್ ಅವರು ಈಗಾಗಲೇ ದೆಹಲಿಯಿಂದ ಬಂದರೂ ಸಹ ಮತ್ತೆ ಮಾತನಾಡ್ತಾ ಇದ್ದಾರೆ. ನಾನು ಸೈಲೆಂಟ್ ಆಗಿರ್ತೀನಿ, ರಮೇಶ್ ಜಾರಕಿಹೊಳಿ ಅವರು ವೈಲೆಂಟ್ ಆಗ್ತಾರೆ ಅನ್ನೋ ಒಂದು ಹೇಳಿಕೆಯನ್ನು ಸಹ ಕೊಡ್ತಾ ಇದ್ದಾರೆ. ಈ ಎಲ್ಲದಕ್ಕೂ ಸಹ ನೀವು ಆಸ್ಪದವನ್ನು ಕೊಟ್ಕೂಡ್ದು ಅನ್ನೋ ನಿಟ್ಟಿನಲ್ಲಿ ನಮಗೆ ವರಿಷ್ಠರ ಭೇಟಿಗೆ ಅವಕಾಶವನ್ನ ಮಾಡಿಕೊಡಿ ಅಂತಲೂ ಸಹ ಅವ್ರು ಕೇಳ್ಕೊಂಡಿದ್ದಾರೆ. ಅದಕ್ಕೆ ರಾಧಾ ಮೋಹನ್ ದಾಸ್ ಅವರು ಸಹ ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತನಾಡಿ ನಿಮಗೆ ಒಂದು ದಿನಾಂಕವನ್ನು ತಿಳಿಸ್ತೀನಿ, ಆ ದಿನಾಂಕದಂದು ದೆಹಲಿಗೆ ಬನ್ನಿ, ನಿಮ್ಮ ಕುಂದುಕೊರತೆಗಳನ್ನ ಹೇಳ್ಕೊಳ್ಳಿ ಅಂತಲೂ ಸಹ ಹೇಳಿದ್ದಾರೆ. ಇನ್ನು ಇದನ್ನು ಹೊರತಾದ್ರೆ ಏನೋ ಬೆಳಗಾವಿ ನಡೀತಾ ಇರ್ತಕ್ಕಂಥ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲಿ ನಡೀತಕ್ಕಂಥ ಕೆಲವೊಂದಿಷ್ಟು ಭ್ರಷ್ಟಾಚಾರ ಪ್ರಕರಣಗಳಿವೆ. ಆ ಪ್ರಕರಣಗಳನ್ನೇ ಆಯುಧವನ್ನ ಮಾಡ್ಕೊಂಡು ಸರ್ಕಾರವನ್ನ ಕಟ್ಟಿ ಹಾಕಬೇಕು. ಅದಕ್ಕೆ ಯಾವ ರೀತಿ ತಯಾರಿಯನ್ನ ಮಾಡಬೇಕು, ಯಾವ ರೀತಿ ಶಾಸಕರಿಗೆ ಸಲಹೆ ಸೂಚನೆಗಳನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಸಹ ಇವತ್ತು ಕೋರ್ ಕಮಿಟಿ ಸಭೆಯಲ್ಲಿ ಹಿರಿಯ ನಾಯಕರು ಬಿಜೆಪಿ ನಾಯಕರಿಗೆ ಕೊಡ್ತಾರೆ. ಅದರಂತೆ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಸಹ ನಮ್ಮ ಸಮಸ್ಯೆಗಳು ಏನಿದ್ರು ಸಹ 4 ಗೋಡೆಗಳ ಮಧ್ಯೆ ಅದನ್ನು ಬಗೆಹರಿಸಿಕೊಳ್ಬೇಕು. ಹೀಗಾಗಿ ಆ 4 ಗೋಡೆಗಳ ಮಧ್ಯೆ ಬಗೆಹರಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ಹೊರಗಡೆ ತರ್ಕೂಡ್ದು. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡಬೇಕಾಗಿದೆ ಅನ್ನೋ ನಿಟ್ಟಿನಲ್ಲಿ ಸಹ ಕೆಲವೊಂದಿಷ್ಟು ಸೂಚನೆಗಳನ್ನ ಕೆಲವೊಂದಿಷ್ಟು ನಾಯಕರಿಗೆ ಕೊಡ್ತಾರೆ ಅಂತ ಹೇಳಲಾಗುತ್ತೆ. ಒಟ್ಟಿನಲ್ಲಿ ಇವತ್ತು 3 ಗಂಟೆಗೆ ನಡೀತಾ ಇರ್ತಕ್ಕಂಥ ಕೋರ್ ಕಮಿಟಿ ಸಭೆ ಸಾಕಷ್ಟು ಮಹತ್ವವನ್ನ ಬಿಜೆಪಿ ಪಾಲಿಗೆ ಪಡ್ಕೊಂಡಿರ್ತಕ್ಕಂಥದ್ದು. ಅಶ್ವಿನಿ, ರೈಟ್ ರಾಘವೇಂದ್ರ, ಥ್ಯಾಂಕ್ ಯು ಡೀಟೇಲ್ಸ್.